ನೋಡಿ ಫ್ರೆಂಡ್ಸ್, ಇಲ್ಲಿ ಶಾಪಿಂಗ್ ಬಂದಿದೀವಿ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಪೂರ್ವ. ಇದು ನನ್ನ ಮೊದಲನೇ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮೂರು ಶಿರಾ. ನಾನು ಇನ್ಮೇಲೆ ಡೈಲಿ ವ್ಲಾಗ್ ಮತ್ತು ಟ್ರಾವೆಲ್ ವ್ಲಾಗ್, ಇದೆಲ್ಲ ಲೈಫ್ ಸ್ಟೈಲ್ ವ್ಲಾಗ್ ಎಲ್ಲ ಮಾಡ್ತಿರ್ತೀನಿ. ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ವಿಡಿಯೋಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ, ಇವತ್ತು ದಂಡಿ ಮಾರಮ್ಮ ದೇವಸ್ಥಾನದಲ್ಲಿ ಒಂದು ಫಂಕ್ಷನ್ ಇದೆ. ನಮ್ಮ ಹಸ್ಬೆಂಡ್ ಅವರ ಅಕ್ಕವರು ಫಂಕ್ಷನ್ ದೇವ್ರು ಮಾಡ್ತಿದ್ದಾರೆ. ಅಲ್ಲಿ ಬನ್ನಿ, ಅಲ್ಲಿ ಹೋಗೋಣ ಇವತ್ತು. ಮತ್ತು ಅಲ್ಲಿ ಏನೇನು ಮಾಡ್ತಾರೆ ಅಂತೆಲ್ಲ ವಿಡಿಯೋ ಮಾಡಿ ನಿಮಗೂ ತೋರಿಸ್ತೀನಿ. ಫ್ರೆಂಡ್ಸ್, ಮಧುಗಿರಿಗೆ ರೀಚ್ ಆದ್ವಿ. ಇದೇ ನೋಡಿ ಮಧುಗಿರಿ ಬೆಟ್ಟ. ಇದನ್ನು ಏಕಶಿಲಾ ಬೆಟ್ಟ ಅಂತಲೂ ಕರೀತಾರೆ. ಇದು ಏಷ್ಯಾದಲ್ಲೇ 2ನೇ ಏಕಶಿಲಾ ಬೆಟ್ಟ ಅಂತ ಹೇಳ್ತಾರೆ. ಇವಾಗ ದಂಡಿ ಮಾರಮ್ಮ ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲಿ ಬಂದಿದ್ದ ತಕ್ಷಣವೇ ನಮ್ಮ ಅಜ್ಜಿ ಎಲ್ರಿಗೂ ಟಿಫನ್ ತರಿಸಿದ್ರು. ಟಿಫನ್ ಮಾಡಿಕೊಂಡು ಎಲ್ಲರೂ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ರು. ನಾವು ಹೆಲ್ಪ್ ಮಾಡೋಣ ಅಂತ ಹೋದ್ವಿ. ಆನಿಯನ್ ಎಲ್ಲ ಕಟ್ ಮಾಡಿಕೊಟ್ಟು, ಬೆಳ್ಳುಳ್ಳಿ ಎಲ್ಲ ಬಿಡಿಸಿ ಕೊಟ್ವಿ. ಅಷ್ಟರಲ್ಲಿ ಮಿಕ್ಕಿದ್ದೆಲ್ಲ ಕಾಯಿ ಎಲ್ಲ ಅವರು ರೆಡಿ ಮಾಡ್ಕೊಂಡಿದ್ರು. ಮತ್ತು ಅಲ್ಲಿ ಭಟ್ರಿಗೆ ಅಡುಗೆ ಎಲ್ಲ ಮಾಡೋಕ್ಕೆ ರೆಡಿ ಮಾಡಿಕೊಡ್ತಿದ್ರು, ಜಾಗ ಮಾಡಿಕೊಡ್ತಿದ್ರು. ಅಲ್ಲೆಲ್ಲ ಸ್ಟವ್ ಎಲ್ಲ ಇಡೋದಕ್ಕೆ ಎಲ್ಲ ರೆಡಿ ಮಾಡಿಕೊಟ್ಟಾದ್ಮೇಲೆ ಇಲ್ಲೆಲ್ಲ ಶಾಪ್ಸ್ ಇದೆ ಅಂತ ಬಂದ್ವಿ. ಇಲ್ಲಿ ಟೆಂಪಲ್ ಮುಂದೆನೇ ಇಲ್ಲೆಲ್ಲ ಶಾಪ್ಸ್ ಎಲ್ಲ ಇಟ್ಕೊಂಡಿದ್ರು. ನೋಡೋಣ ಅಂತ ಬಂದ್ವಿ. ಇಲ್ಲಿ ನೋಡಬೇಕಾದ್ರೆ ಹಂಗೆ ನಮ್ಮ ಅಕ್ಕನ ಮಗಳು ಇಲ್ಲೆಲ್ಲ ಇದು ಕಿಚನ್ ಸೆಟ್ ಅದೆಲ್ಲ ತೊಗೊಳ್ಬೇಕು ಅಂತ ಅಂತಿದ್ಲು. ಅದನ್ನೇ ಇಲ್ಲಿ ಕಾಮಿಡಿ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಶಾಪಿಂಗ್ ಬಂದಿದ್ದೀವಿ. ಇದಂಗೆ ಫ್ಯಾನು ಸ್ವಲ್ಪ ಕ್ಯೂಟಾಗಿತ್ತು. ಅದನ್ನೇ ನೋಡ್ತಾ ಇದ್ದೀವಿ ತೊಗೊಳೋಣ ಅಂತ. ಆ ಮೈಕ್ ಆಫ್ ಆಗಿತ್ತು, ಅದು ಗೊತ್ತೇ ಇಲ್ಲ. ಅದಕ್ಕೆ ಮಾತಾಡ್ತಿದ್ವಿ, ಅದು ರೆಕಾರ್ಡ್ ಆಗಿಲ್ಲ. ನಾವೇ ಒಂದು ಗ್ರೂಪು, ಅವರೇ ಒಂದು ಗ್ರೂಪ್ ಆ ಕಡೆ ನೋಡ್ತಾ ಇದ್ದಾರೆ ಎಲ್ಲರೂ. ಹಂಗೆ ಒಂದು ಸ್ವಲ್ಪ ಅಲ್ಲೆಲ್ಲ ಬಬಲ್ಸಲ್ಲೆಲ್ಲ ಆಟ ಆಡಿದ್ರು. ಆಮೇಲೆ ಅಲ್ಲೇ ಟೆಂಪಲ್ ಪಕ್ಕದಲ್ಲೇ ಒಂದು ಕಲ್ಯಾಣಿ ಇದೆ ಅಂತ ಹೇಳಿದ್ರು. ಹಂಗೆ ನೋಡ್ಕೊಂಡು ಬರೋಣ ಸುಮ್ಮನೆ ಕಲ್ಯಾಣಿ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಕಲ್ಯಾಣಿ ಲಾಕ್ ಮಾಡಿದರು. ಇದಾಗಲೇ ತುಂಬ ವರ್ಷ ಆಗಿದೆ ಕಲ್ಯಾಣಿ ಎಲ್ಲ ಮಾಡಿ. ಅವಾಗೆಲ್ಲ ದೇವಸ್ಥಾನಕ್ಕೆ ಪೂಜೆಗೆಲ್ಲ ಇಲ್ಲಿಂದನೇ ನೀರೆಲ್ಲ ತೊಗೊಂಡೋಗಿ ಎಲ್ಲ ಪೂಜೆ ಮಾಡ್ತಿದ್ದಂತೆ. ತುಂಬ ಹಳೆಯ ಕಲ್ಯಾಣಿ ಇದು. ಇನ್ನೇನು ಲಾಕ್ ಆಗಿದೆಯಲ್ಲ, ಅದಕ್ಕೆ ಇವರೆಲ್ಲ ಗೇಟ್ ಮೇಲೆ ಹತ್ತಿ ಹೋಗೋಣ ಅಂತ ನೋಡ್ತಿದ್ರು. ಬೇಡ ಬನ್ನಿ ಸುಮ್ಮನೆ, ಆಮೇಲೆ ಬೈತಾರೆ ಅಂತ ಅಲ್ಲೇ ಕಲ್ಯಾಣಿ ಪಕ್ಕನೇ ಇನ್ನೊಂದು ಟೆಂಪಲ್ ಇದೆ ಅಂತ ಅದನ್ನ ನೋಡೋಕ್ಕೆ ಬಂದ್ವಿ. ಅಲ್ಲಿ ನೋಡಿದ್ರೆ ಅದು ಟೆಂಪಲ್ ಕ್ಲೋಸ್ ಆಗಿತ್ತು. ಮತ್ತು ಇನ್ನೇನು ಎಲ್ಲೇ ಒಂದು ಸ್ವಲ್ಪ ಫೋಟೋಶೂಟು ಮತ್ತು ರೀಲ್ಸ್ ಎಲ್ಲ ಮಾಡಿಕೊಂಡು ನಾನು, ನನ್ನ ಹಸ್ಬೆಂಡು ಮತ್ತು ನನ್ನ ನಾದಿನಿ ಬಂದ್ವಿ. ಮತ್ತು ದೇವಸ್ಥಾನಕ್ಕೆ ಹೋಗೋಣ ಒಳಗಡೆ ಅಂತ. ಸರಿ, ಟಿಕೆಟ್ ತೊಗೊಂಡು ಕ್ಯೂ ಅಲ್ಲಿ ನಿಂತಿದ್ವಿ. ಅದೇ ಟೈಮಲ್ಲೇ ಇವರೆಲ್ಲ ಆರತಿ ತೊಗೊಂಡು ಬಂದರು. ನಾವು ಬಂದಿದ್ದು ಬೇರೆ ಆಷಾಢದ ಮೊದಲನೇ ಮಂಗಳವಾರ ಆಗಿರೋದ್ರಿಂದ ಫುಲ್ ಜನ ಇದ್ದರು. ಮತ್ತು ಇಲ್ಲಿ ಯಾವಾಗಲೂ ಆಷಾಢದಲ್ಲಿ ಹಿಂಗೇನೆ ಮಂಗಳವಾರ ಮತ್ತು ಶುಕ್ರವಾರ ಫುಲ್ ಜನ ಇರ್ತಾರೆ, ಫುಲ್ ರಶ್ ಇರುತ್ತೆ. ಒಳಗಡೆ ಫುಲ್ ಕ್ಯೂ ನೋಡಿ. ಆ ಕಡೆ ಎಲ್ಲ ಆರತಿ ಇರೋರ್ನೆಲ್ಲ ಆ ಕಡೆ ಬಿಡ್ತಿದ್ರು, ದರ್ಶನಕ್ಕೆ ಹೋಗೋರ್ನೆಲ್ಲ ಈ ಕಡೆ ಬಿಡ್ತಾಯಿದ್ರು. ಒಳಗಡೆ ವೀಡಿಯೋ ಏನೂ ಅಲೋ ಇರಲಿಲ್ಲ. ಅದಕ್ಕೆ ಒಳಗಡೆ ದೇವ್ರದ್ದು ಏನೂ ವೀಡಿಯೋ ಮಾಡ್ಕೊಳ್ಲಿಲ್ಲ ನಾನು. ಆಚೆದು ಮಾತ್ರ ವೀಡಿಯೋ ಮಾಡಿಕೊಂಡೆ. ಈ ದೇವಸ್ಥಾನ 500 ವರ್ಷದ್ದು ಹಳೆಯ ದೇವಸ್ಥಾನ ಇದು. ಇನ್ನೇನು ದರ್ಶನ ಮಾಡ್ಕೊಂಡು ಆಚೆ ಬಂದಾಗ ಆಲ್ರೆಡಿ ಅಡುಗೆ ಎಲ್ಲ ರೆಡಿಯಾಗಿತ್ತು. ಅಲ್ಲೋಗಿ ಊಟ ಮಾಡಿಕೊಂಡು ಇನ್ನೇನು ಹೊರಡೋ ಅಷ್ಟರಲ್ಲಿ ಆಲ್ರೆಡಿ ನೈಟ್ ಆಗಿತ್ತು. ಇಷ್ಟೇ ಗಾಯ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.